ನಮಸ್ಕಾರ ವೀಕ್ಷಕರೇ, ನಾನು ಇವಾಗ ಕರ್ಕಾಟಕ ಕ್ಯಾನ್ಸರ್ ಇವರ ರೀಡಿಂಗ್ ಮಾಡ್ತಾ ಇದ್ದೀನಿ. 2025 ಇಯರ್ ಹೇಗಿರುತ್ತೆ. ಟ್ಯಾರೋನಲ್ಲಿ ಕರ್ಕಾಟಕ ಕ್ಯಾನ್ಸರ್ ದ ಚಾರಿಯಟ್ ಆಗಿದೆ. ಟ್ಯಾರೋ ಮೇಜರ್ ಆರ್ಕನ ಕಾರ್ಡ್ ಇದಕ್ಕೆ ನಾವು ಹೋಲಿಸ್ತೀವಿ, ಈ ಒಂದು ಕಾರ್ಡ್ಗೆ ಹೋಲಿಸ್ತೀವಿ, ಆ ಒಂದು ಎನರ್ಜಿ ಇದು ಪಡೆದಿದೆ. ಸೊ ಕ್ಯಾನ್ಸರ್ ಕರ್ಕಾಟಕ ದ ಚಾರಿಯಟ್ ಆಗಿದೆ. ಸೊ ಇವರ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಆಟಿಟ್ಯೂಡ್ ಬಗ್ಗೆ ಕೂಡ ನಾನು ಸ್ವಲ್ಪ ಇನ್ಫಾರ್ಮೇಶನ್ ನಾನು ನಿಮಗೆ ವಿಡಿಯೋನಲ್ಲಿ ಕೊಡ್ತೇನೆ. ಸೊ ಕ್ಯಾನ್ಸೇರಿಯನ್ಸ್ ಹೇಗಿರ್ತಾರೆ, ಕರ್ಕಾಟಕ ರಾಶಿಯವರು ಡಿಸಿಪ್ಲಿನ್ಡ್ ಆಗಿರ್ತಾರೆ, ಫೋಕಸ್ಡ್ ಆಗಿರ್ತಾರೆ. ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ಅದನ್ನ ಸಾಲ್ವ್ ಮಾಡೋವರೆಗೂ ಅವ್ರಿಗೆ ನಿದ್ದೆ ಬರೋದಿಲ್ಲ. ಮತ್ತು ವ್ಯಾಲ್ಯೂ ಓರಿಯೆಂಟೆಡ್ ಪೀಪಲ್ ಆಗಿರ್ತಾರೆ, ಡೆಡಿಕೇಶನ್ ಜಾಸ್ತಿ ಇರುತ್ತೆ, ಮತ್ತು ಹಾರ್ಡ್ ವರ್ಕಿಂಗ್ ಆಗಿರ್ತಾರೆ, ಹಾಗೂ ವಿಲ್ ಪವರ್ ತುಂಬಾ ಇರುತ್ತೆ. ಅವ್ರ ಬಗ್ಗೆ ನಂಬಿಕೆ ಜಾಸ್ತಿ ಇರುತ್ತೆ, ಮತ್ತೆ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ನಿಮ್ಮ ಬಗ್ಗೆ ನಿಮಗೆ ಜಾಸ್ತಿ ಇರುತ್ತೆ. ಹಾಗೂ ಏನೇ ಆಗಿರ್ಲಿ ದಿಟ್ಟವಾಗಿರುತ್ತೆ ಮನಸ್ಥಿತಿ ಇವ್ರದ್ದು. ಹಾಗೂ ಕರೇಜಿಯಸ್, ಪ್ರೊಟೆಕ್ಟಿವ್ ಆಗಿರ್ತಾರೆ. ಫ್ಯಾಮಿಲಿ ಅಂದಾಗ ಅವರು ಬಿಟ್ಕೊಡೋದಿಲ್ಲ, ಫ್ಯಾಮಿಲಿನ ಯಾವುದೇ ಕಾರಣಕ್ಕೂ ವ್ಯಾಲ್ಯೂಸ್ನ ಬಿಟ್ಕೊಡೋದಿಲ್ಲ. ಅವ್ರಿಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನೇ ಮಾಡೋದು. ಅವರು ಯೂಶಲಿ ಇಂಡಿಪೆಂಡೆಂಟ್ ಆಗಿರಕ್ಕೆ ಇಷ್ಟಪಡ್ತಾರೆ. ಒಬ್ರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಅವ್ರು ಅದನ್ನ ಸಹಿಸೋದಿಲ್ಲ. ಹಾಗೂ ಪ್ರಾಬ್ಲಮ್ ಬಂತು ಅಂದ್ರೆ ಅವ್ರ ಅದನ್ನ ಹೆದರೋದು ಇಲ್ಲ, ತಗೊಳ್ಳೋದು ಇಲ್ಲ ಅದನ್ನ. ಹಾಗೆ ಗಿವ್ ಅಪ್ ಆಟಿಟ್ಯೂಡ್ ಇಲ್ಲ ಇವ್ರಿಗೆ, ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇದೆ ಇವ್ರಿಗೆ. ಸೊ ಇವರಲ್ಲಿರೋ ಒಂದ್ ಸ್ವಲ್ಪ ಕುಂದುಕೊರತೆಗಳನ್ನು ಹೇಳ್ತೀನಿ. ಇವರು ವಾಟರ್ ಎಲಿಮೆಂಟ್ ಆಗಿರ್ತಾರೆ. ಮತ್ತೆ ಇವರ ಕುಂದುಕೊರತೆಗಳೇನಾಗಿದೆ ಅಂತ ಹೇಳ್ತೀನಿ. ಅಂದ್ರೆ ನೀವು ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಅರ್ಥ. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಟು ಯು. ಇವ್ರಿಗೆ ಒಂದೊಂದ್ಸಲ ಡೈರೆಕ್ಷನ್ ಅಂತ ಬಂದಾಗ ಲ್ಯಾಕ್ ಆಫ್ ಡೈರೆಕ್ಷನ್ ಇರುತ್ತೆ. ಅಂದ್ರೆ ಏನಾದ್ರೂ ಇವಾಗ ಮಾಡ್ಬೇಕು ಅಂದ್ರೆ ಈಸಿಯಾಗಿ ಲೇಜಿ ಆಗ್ಬಿಡ್ತಾರೆ. ಮತ್ತು ಸ್ಕ್ಯಾಟರ್ಡ್ ಎನರ್ಜಿನ ನೋಡ್ತಿದ್ದೀನಿ. ಅಂದ್ರೆ ಫೋಕಸ್ ನ ವಿಷಯ ಬಂದಾಗ ಒಂದೊಂದ್ಸಲ ಆಲಸಿತನ ಬರುತ್ತೆ. ಹಾಗೂ ಯಾರಾದ್ರೂ ಮೋಟಿವೇಟ್ ಮಾಡ್ತಾನೆ ಇರ್ಬೇಕು ಇವ್ರಿಗೆ, ಆ ತರನು ಒಂದೊಂದು ಕ್ವಾಲಿಟಿ ಇವರಲ್ಲಿದೆ. ಮತ್ತು ಲಾಸ್ಟ್ ಫೀಲ್, ಅವ್ರದೇ ಆದ ಒಂದು ಭ್ರಮಾಲೋಕಕ್ಕೋ ಅಥವಾ ಅವ್ರದೇ ಆದ ಒಂದು ಡ್ರೀಮ್ ವರ್ಲ್ಡ್ಗೋ ಇವ್ರು ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅದರಿಂದ ಆಚೆ ಬರೋದು ಕಷ್ಟ ಆಗುತ್ತೆ ಇಂಥ ವ್ಯಕ್ತಿಗಳಿಗೆ. ಮತ್ತು ಪ್ರಾಬ್ಲಮ್ಸ್ ನ ಎಕ್ಸ್ಪ್ರೆಸಿವ್ ಮಾಡ್ತಾರೆ, ಆದ್ರೆ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನುವಂಥದ್ದು ಇರೋದಿಲ್ಲ ಇವ್ರಿಗೆ. ಎಲ್ರ ಹತ್ರನೂ ಹೇಳ್ಕೊಂಡ್ಬಿಡ್ತಾರೆ, ಎಲ್ರು ಅರ್ಥ ಮಾಡ್ಕೋಬೇಕು ನನ್ನ ಅನ್ನುವಂತ ಒಂದು ಮನಸ್ಥಿತಿಗೆ ಬರ್ತಾರೆ. ಇದರಿಂದ ಕೂಡ ಇಶ್ಯೂಸ್ ರೈಸ್ ಆಗುತ್ತೆ ಅಂತ ಹೇಳ್ಬಹುದು. ಮತ್ತೆ ತೀರಾ ಕ್ಲಿಂಗಿ ಆಗಿರ್ತಾರೆ, ಬೇಗ ಜನರಿಗೆ ಅಟ್ಯಾಚ್ ಆಗ್ಬಿಡ್ತಾರೆ, ಇದರಿಂದ ಕೂಡ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಈಸಿಯಾಗಿ ಹರ್ಟ್ ಆಗೋದು, ಎಲ್ಲವನ್ನು ಇಮೋಷನಲ್ ಆಗಿ ನೋಡುವಂಥದ್ದು, ಇಂಥ ಕ್ವಾಲಿಟೀಸ್ ಇವ್ರಲ್ಲಿ ಇದೆ. ನಾನು ನಿಮ್ಗೆ 2025 ಟ್ಯಾರೋ ರೀಡಿಂಗ್ ನ ಹೇಳ್ತೇನೆ. ಇವಾಗ ನಿಮಗೆ ನಿಮ್ಮಲ್ಲಿರುವಂತಹ ಕುಂದುಕೊರತೆಗಳು ಏನಿದೆ ಅಂತ, ಡ್ರಾಬ್ಯಾಕ್ಸ್ ಏನಿದೆ ಅಂತ ಗೊತ್ತಾದಾಗ ಅದನ್ನ ಸರಿ ಮಾಡ್ಕೊಳ್ಳೋದು ಕೂಡ ಸುಲಭ ಆಗೋಗುತ್ತೆ. ಸೊ ಲೆಟ್ ಸ್ಟಾರ್ಟ್. 2025 ಇಯರ್ ನಿಮ್ಗೆ ಹೇಗಿದೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು 2025 ಇಯರ್ ನಲ್ಲಿ ಅಂತ ಹೇಳ್ತಾ ಹೋಗ್ತೇನೆ. ಲೆಟ್ಸ್ ಸಿ ವಾಟ್ ದ ಕಾರ್ಡ್ ಸೇ ಫಾರ್ ಯು. 2025 ಇಯರ್ ನಿಮ್ಮ ಭವಿಷ್ಯ ಹೇಗಿದೆ ಮುಂದೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ. 4 ಆಫ್ ಕಪ್ಸ್ ಬಂದಿದೆ. ಇದ್ರ ಅರ್ಥ ಏನಂದ್ರೆ ಸ್ವಲ್ಪ ಇಮೋಷನಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ ನಿಮ್ಗೆ. ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗೋದಾಗಿರ್ಬೋದು, ಅಥವಾ ಏನು ಬೇಡ ಅನ್ನಿಸ್ದೇ ಇರೋದು, ಅಂದ್ರೆ ಒಂದ್ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಬರುತ್ತೆ. ಹುಷಾರಾಗಿರಿ ಆ ವಿಷಯವಾಗಿ. ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ ಮೂಡ್. ಅಂಡ್ ಐ ಆಮ್ ಸೀಯಿಂಗ್ 9 ಆಫ್ ಸ್ಪೋರ್ಟ್ಸ್ ಆಲ್ಸೋ. ಇಮೋಷನಲಿ ಸ್ವಲ್ಪ ಸ್ಟ್ರೈನ್ಡ್ ಆಗಿರ್ತೀರಾ, ಮತ್ತೆ ನಿದ್ದೆ ಸರಿಯಾಗಿ ಬರ್ದೇ ಇರುವಂಥದ್ದು, ಇಂಥ ಸ್ವಲ್ಪ ಹೆಲ್ತ್ ಇಶ್ಯೂಸ್ನು ನೀವು ನೋಡ್ತೀರಾ ಅಂತ ಹೇಳ್ತಿದ್ದೀನಿ. ಮತ್ತೆ 7 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಚಾಲೆಂಜಸ್ ಇರುತ್ತೆ ನಿಮ್ಗೆ 2025 ಇಯರ್. ಇನಿಷಿಯಲ್ ಮಂತ್ಸ್ ನಾನು ಹೇಳ್ತಾ ಇರೋದು. ಇನಿಷಿಯಲ್ ಮಂತ್ಸ್ ನಲ್ಲಿ ತುಂಬಾ ಕೆಲಸ ಇರುತ್ತೆ, ಮತ್ತು ಆಕ್ಟಿವ್ ಆಗೂ ಇರ್ತೀರಾ. ಆದ್ರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ರೋಲ್ಸ್ ಅಷ್ಟಿರುತ್ತೆ ನಿಮ್ಗೆ ಪ್ಲೇ ಮಾಡುವಂಥದ್ದು. ಮತ್ತೆ ಈ ಜವಾಬ್ದಾರಿಗಳನ್ನ ತಗೊಂಡು ನಿಮ್ಗೆ ಸುಸ್ತು ಕೂಡ ಆಗೋಗುತ್ತೆ. ಅದರಿಂದ ನಿದ್ದೆ ಬರದೇ ಇರುವಂಥದ್ದು, ರೆಸ್ಟ್ಲೆಸ್ನೆಸ್, ಲೈಕ್ ಏನಾದ್ರೂ ಒಂದು ದೊಡ್ಡದಾಗಿರುವಂತಹ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕುವಂಥದ್ದು. ಅದರಿಂದ ನಿಮ್ಗೆ ಏನನ್ಸುತ್ತೆ ಅಂದ್ರೆ ಎಲ್ಲ ನೀವೇ ಮಾಡ್ಬೇಕು ಅನ್ಸುವಂತ ಒಂದು ವಿಷಯ ಬರುವಂಥದ್ದು, ಇದೆಲ್ಲ ನಡೆಯುತ್ತೆ.
ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಮೋಷ್ನಲಿ ಮಿಡ್ ಆಫ್ 2025 ಇಯರ್ ನೀವು ಸ್ವಲ್ಪ ಶಾಂತತೆನ ನೋಡ್ತೀರಾ. 2025 ಇಯರ್ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಮೋಷ್ನಲಿ ಸ್ವಲ್ಪ ಸ್ಟ್ರಾಂಗ್ ಆಗೋದೇ ನೀವು ಮಿಡ್ ಆಫ್ 2025 ಇಯರ್. ಮಿಡ್ ಆಫ್ 2025 ಇಯರ್ ಅಂದ್ರೆ ಜೂನ್ ಇಂದ ಸ್ವಲ್ಪ ಟೈಮ್ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಅಂದ್ರೆ ನೀವೇನ್ ಪ್ರಾಬ್ಲಮ್ಸ್ನ ಇಷ್ಟು ದಿನ ಜಾನ್ ಇಂದ ನೋಡ್ತೀರಾ, ಅದಕ್ಕೆ ನೀವು ಪರಿಹಾರನ ಹುಡ್ಕೊಳ್ಳುವಂತ ಒಂದು ಟೈಮ್ ಬರುತ್ತೆ. ವೀಲ್ ಆಫ್ ಫಾರ್ಚೂನ್, ಓ ಗಾಡ್, ಲುಕ್ ಎಟ್ ದಟ್. ಕಷ್ಟಗಳು ಇನಿಷಿಯಲಿ ಬಂದು ಹಾಗೆ ನೀವು ಫ್ಲಿಪ್ ಆಗ್ತೀರಾ ಪಾಸಿಟಿವ್ ಸೈಡ್ಗೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ತಾಳ್ಮೆ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ, ಒಂದು ರೀತಿಯಾದ ಎನರ್ಜಿ ಫ್ಲೋ ಇರುತ್ತೆ, ಹಾಗೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರಾ. ಮತ್ತು ಔಟ್ಕಮ್ ಬಂದಿರೋದು 7 ಆಫ್ ಕಪ್ಸ್ ಬಂದಿರೋದ್ರಿಂದ ಆಪ್ಷನ್ಸ್ ಓಪನ್ ಆಗುತ್ತೆ. ಲೈಫ್ ನಲ್ಲಿ ಬದಲಾವಣೆನ ನೀವು ಅನುಭವಿಸ್ತೀರಾ ಮಿಡ್ ಆಫ್ಟರ್ ಜೂನ್. ನಾನು ಹೇಳ್ತಾ ಇರೋದು ಆಫ್ಟರ್ ಜೂನ್ ಅದ್ಭುತವಾಗಿರುತ್ತೆ. ಹಾಫ್ ಇಯರ್ ಇಸ್ ಲೈಕ್ ಸ್ಟ್ರಗಲ್ ಅಂತಾನೆ ಹೇಳ್ತೀನಿ. ಪ್ರಿಪೇರ್ಡ್ ಆಗಿರಿ. ಈಗ ಏನಪ್ಪಾ ಹಿಂಗ್ ಬಂತು ರೀಡಿಂಗ್ ಅಂತ ಯೋಚನೆ ಮಾಡೋದಲ್ಲ. ಈಗ ನಿಮ್ಗೆ ಗೊತ್ತಿದೆ ಅಂದಾಗ ನೀವು ಅದನ್ನ ಹ್ಯಾಂಡಲ್ ಮಾಡೋದು ಸುಲಭ ಆಗುತ್ತೆ. ನಾನು ಲವ್ ಲೈಫ್ ನಲ್ಲಿ ಏನಂತ ದೊಡ್ಡ ಬದಲಾವಣೆ ನೋಡ್ತಾ ಇಲ್ಲ. ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು, ನಿಮ್ಮ ಪ್ರೊಫೆಷನಲ್ ಲೈಫ್ ಇರ್ಬೋದು, ಅದರಲ್ಲೆಲ್ಲ ಒಳ್ಳೊಳ್ಳೆ ಚೇಂಜಸ್ ನಾನು ನೋಡ್ತಾ ಇದ್ದೀನಿ. ಕರ್ಕಾಟಕ ರಾಶಿಯವರೇ, ಮಿಲ್ಕ್ ಅಂಡ್ ಹನಿ ಬಂದಿದೆ. ಇದರ ಅರ್ಥ ಏನು ಅಂದ್ರೆ ಹಾಲು ಮತ್ತು ಜೇನು ಅನುಭವ ಸಿಗುತ್ತೆ ನಿಮ್ಗೆ. ದಿಸ್ ಇಸ್ ಸಚ್ ಅ ಗುಡ್ ಓಮನ್ ಕಾರ್ಡ್ ಅಂತ ಹೇಳ್ತೀವಿ. ಈಗ ಕಷ್ಟಪಟ್ಟಾಗೆ ಸುಖ ಸಿಗುತ್ತೆ ಅಂತಾರಲ್ಲ, ಆ ತರ ನಿಮ್ಗೆ ಜಾಕ್ ಪಾಟ್ ಬಂಪರ್ ಅವಕಾಶ ಕೂಡ ನಿಮ್ಗೆ ಸಿಗುತ್ತೆ ಆಫ್ಟರ್ ಜೂನ್. ನಾನು ಹೇಳ್ತಾ ಇರೋದು ತುಂಬಾ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ, ತೀರಾ ಲೈಟ್ ಆಗಿ ತಗೊಳ್ಳಿ. ಯಾಕೆ ಹಿಂಗ್ ಆಗ್ತಾ ಇದೆ? ಇನಿಷಿಯಲ್ ಮಂತ್ ಸ್ಟ್ರಗಲ್ಸ್ ಇದೆ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಎಲ್ಲಾದ್ರಲ್ಲೂ ಏನಾದ್ರೂ ಕೈ ಹಾಕಿದ್ರು ಕೂಡ ಅದು ಈಸಿಯಾಗಿ ಆಗೋದಿಲ್ಲ, ತೀರಾ ಸ್ಲೋ ಆಗುತ್ತೆ. ಮತ್ತೆ ನಿಮ್ಗೆ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅನ್ಸಿದ್ರು ಮಾಡಕ್ ಆಗೋದಿಲ್ಲ. ರಿಲೇಶನ್ಶಿಪ್ಸ್ ನಲ್ಲಿ ಸ್ವಲ್ಪ ಸ್ಟ್ರಗಲ್ಸ್ ನೋಡ್ತೀರಾ, ಅದರಿಂದ ಓವರ್ ಥಿಂಕ್ ಮಾಡ್ತೀರಾ. ಇಷ್ಟೇನಾ ನನ್ನ ಲೈಫ್, ಹಿಂಗೆ ಆಗೋಯ್ತಾ, ಇನ್ನೇನು ಆಗೋದೇ ಇಲ್ವಾ ನನ್ನ ಲೈಫಲ್ಲಿ? ಈ ತರ ತೀರಾ ಡೀಪರ್ ಲೆವೆಲ್ಗೆ ಯೋಚನೆ ಮಾಡಕ್ ಹೋಗ್ತೀರಾ. ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಪ್ರಯೋಜನ ಇಲ್ಲ. ಏನೇನ್ ನಡಿಬೇಕೋ ಅದ್ ನಡಿಲೇಬೇಕು, ಅದನ್ನ ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಕ್ಕೂ ಆಗಲ್ಲ ಅಲ್ವಾ. ಮತ್ತು ಸೋಲ್ಮೇಟ್ ಬಂದಿದೆ, ಲವ್ಲಿ, ವಾವ್, ದಿಸ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್. ಇದೊಂಥರ ಟ್ವಿಸ್ಟ್ ಅಂತ ಹೇಳ್ಬೋದು ನನ್ನ ರೀಡಿಂಗ್ ನಲ್ಲಿ. ನಾನು ಆಕ್ಚುಲಿ ಲವ್ ರೀಡಿಂಗ್ ಅಂತ ನೋಡ್ಬೇಕು ಅಂತಂದ್ರೂ ನೋಡಕ್ ಆಗ್ಲಿಲ್ಲ ನಾನು. ಆದ್ರೆ ಇಲ್ಲಿ ದಿಸ್ ಇಸ್ ಗಿವಿಂಗ್ ಅ ಸ್ಟ್ರಾಂಗ್ ಇಂಡಿಕೇಶನ್. ನೀವು ಲವ್ ಲೈಫ್ ವಿಷಯವಾಗೂ ಮದುವೆ ವಿಷಯವಾಗೂ ಒಳ್ಳೆಯ ಚೇಂಜಸ್ ನೋಡ್ತೀರಾ. ಆಕ್ಚುಲಿ ನೀವು ನಿಮ್ ಸೋಲ್ಮೇಟ್ಗೆ ಕನೆಕ್ಟ್ ಆಗ್ತೀರಾ, ಸಿಂಗಲ್ಸ್ ನಾನು ಹೇಳ್ತಾ ಇರೋದು. ಅಂದ್ರೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ಸ್ ಫ್ರಮ್ ದ ಯೂನಿವರ್ಸ್ ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು, ದೇರ್ ಇಸ್ ಅನ್ ಇಮೇಜ್ ಆಫ್ ಗಾಡ್. ಸೊ ನೀವು ಕಾಯ್ತಾ ಇರ್ತೀರಾ, ಇದ್ಯಾಕೆ ಹಿಂಗಾಗ್ತಾ ಇದೆ, ಡಿಲೇ ಆಗ್ತಾ ಇದೆ ಮ್ಯಾರೇಜ್ ಅಲ್ಲಿ, ರಿಲೇಶನ್ಶಿಪ್ ನಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀರಾ ಅಂದ್ರೆ ಮಿಡ್ ಆಫ್ 2025 ಅಂದ್ರೆ ಜೂನ್ ಇಂದಾನೇ ನೀವು ಅದನ್ನ ಬದಲಾವಣೆನ ನೋಡೋದು. ಅದುವರೆಗೂ ನೋಡಲ್ಲ, ಹೇಳಿದೀನಿ ಈಗಲೇ. ಬಟ್ ಐ ಆಮ್ ಸೀಯಿಂಗ್ ಗುಡ್ ಚೇಂಜಸ್ ರಿಲೇಟೆಡ್ ಟು ಯುವರ್ ಲವ್ ಲೈಫ್ ಆಫ್ಟರ್ ಜೂನ್ ಅಗೇನ್. ಬಿಕಾಸ್ ಅದಾದ್ಮೇಲೆ ಚೆನ್ನಾಗಿ ಬರ್ತಾ ಇದೆ, ನೆವರ್ ಎಂಡಿಂಗ್ ಸ್ಟೋರಿ ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ ನೀವು ಒಂದೊಂದ್ಸಲ ಏನ್ ಮಾಡಿದ ತಪ್ಪುಗಳನ್ನೇ ಮಾಡ್ತೀರಾ. ಈಗ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಅದನ್ನೇ ಚೂಸ್ ಮಾಡ್ತೀರಾ. ಸೊ ಅಂಥ ಒಂದು ವಿಷಯಗಳನ್ನ ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ ನಿಮ್ಮಲ್ಲೇನೆ. ಮತ್ತು ಕ್ಲೀನ್ ಇಟ್ ಅಪ್ ಬರ್ತಾ ಇದೆ. ಡಿಕ್ಲಟರ್ ಮಾಡಿ, ಕ್ಲೆನ್ಸ್ ಮಾಡ್ಕೊಳ್ಳಿ, ಮನೇನ ಸ್ವಲ್ಪ ನೀಟಾಗಿ ಶುದ್ಧವಾಗಿ ಇಟ್ಕೊಳ್ಳಿ. ನಿಮ್ಮ ಬಾಡಿ ಬಗ್ಗೆ ಕೇರ್ ಮಾಡಿ, ನಿಮ್ಮ ಮೈಂಡ್ ಬಗ್ಗೆ ನೀವು ಅನ್ವಾಂಟೆಡ್ ಆಗಿರುವಂತಹ ಯೋಚನೆಗಳನ್ನ ಫಸ್ಟ್ ತೆಗೆದು ಹಾಕಿ. ಯಾಕಂದ್ರೆ ಕ್ಲೀನ್ ಇಟ್ ಅಪ್ ಕಾರ್ಡ್ ಬಂದಾಗ ಏನಾಗುತ್ತೆ ಅಂದ್ರೆ ನೀವೇನನ್ನ ಮನಸ್ಥಿತಿಲಿ ಇಟ್ಕೊಂಡು ಹೀಗೆ 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 ಯೋಚನೆ ಮಾಡ್ತೀರಾ, ಅದೇ ನಡೆದು ಹೋಗುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರನೂ ನಾವು ಅದನ್ನೇ ಹೇಳ್ತೀವಿ, ಆದಷ್ಟು ಪಾಸಿಟಿವ್ ಆಗಿ ಇರಿ. ಬಿಕಾಸ್ ಹೌದು ಚಾಲೆಂಜಸ್ ಬರುತ್ತೆ, ಅದ್ರ ಅರ್ಥ ದಿ ಎಂಡ್ ಅನ್ಕೋಬೇಡಿ, ಒಳ್ಳೇದು ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿನಲ್ಲಿರಿ. ಬಿಕಾಸ್ ಈಸಿ ಇಲ್ಲ ನಿಮಗೆ 2025 ಇಯರ್. ನಾನು ಹೇಳ್ತಾ ಇದ್ದೀನಿ, 6 months ಸ್ವಲ್ಪ ಇಶ್ಯೂಸ್ ಇರುತ್ತೆ ನಿಮಗೆ. ಇಮೋಷ್ನಲಿ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ನೋಡ್ತೀರಾ, ಪ್ರಾಬ್ಲಮ್ಸ್ ಹೇಗಪ್ಪ ಸಾಲ್ವ್ ಮಾಡೋದು ಅಂತ ಚಿಂತೆ ಮಾಡ್ತೀರಾ. ಆದರೆ ಇದನ್ನೆಲ್ಲ ನೀವು ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ತಿಳಿಯಾಗಿ ಮನಸ್ಥಿತಿನ ಇಟ್ಕೊಳ್ತೀರಾ, ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ, ಅದನ್ನು ಜಯಿಸ್ಕೊಂಡು ಹೋಗ್ತೀರಾ. ಆ್ಯಕ್ಚುಲಿ ಪಾಸ್ ಆಗಬೇಕು ಆ 6 months. ಅದಾದಮೇಲೆ ಎಲ್ಲವೂ ಕೂಡ ಸಲೀಸಾಗಿ ಈಸಿಯಾಗಿ ಹಂಗೆ ಚಮತ್ಕಾರವಾಗಿ ನಿಮ್ಮ ಲೈಫ್ ಚೇಂಜ್ ಆಗೋಗುತ್ತೆ. ಆ ಥರ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಯೂನಿವರ್ಸ್ ಸಿಗುತ್ತೆ. ಎಷ್ಟಪ್ಪ ದೇವರೇ ನನಗೆ ನೀನು ಕಾಯಿಸ್ತೀಯಾ, ಎಷ್ಟಪ್ಪ ದೇವರೇ ನನಗೆ ನೋಯಿಸ್ತೀಯಾ ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ಅದಕ್ಕೆ ನಿಮ್ಗೆ ಉತ್ತರ ಸಿಗೋದೇ 6 months ಆದಮೇಲೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ನಿಮ್ಮ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್, ಟೇಕ್ ಕೇರ್, ಥ್ಯಾಂಕ್ ಯು.